ದುನಿಯಾ ವಿಜಯ್ ಎಲ್ರಿಗೂ ಗೊತ್ತಿರೋ ಹಾಗೆ ಕೆಲವು ವರ್ಷಗಳ ಹಿಂದೆ ದುನಿಯಾ ವಿಜಯ್ ಜೀವನದಲ್ಲಿ ಒಂದಷ್ಟು ಬಿರುಗಾಳಿ ಗೆದ್ದಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೆಲ್ಲವೂ ಕೂಡ ಆಗಿ ಹೋದಂಥ ಘಟನೆ ಅವರ ಸಾಂಸಾರಿಕ ವಿಚಾರ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಹಾದಿರಂಪ ಬೀದಿರಂಪ ಪೊಲೀಸ್ ಠಾಣೆ ಎಲ್ಲವೂ ಕೂಡ ಆಗಿತ್ತು. ಬಟ್ ಈಗ ದುನಿಯಾ ವಿಜಯ್ ಅವರ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದ ಹಾಗೆ ಇನ್ನೊಂದು ಸುದ್ದಿ ವೈರಲ್ ಆಗ್ತಾ ಇದೆ. ದುನಿಯಾ ವಿಜಯ್ ಅವರ ಮೊದಲ ಪತ್ನಿ ಜೊತೆಗೂ ಕೂಡ ದುನಿಯಾ ವಿಜಯ್ ಇಲ್ಲ. ಅಂದರೆ ನಾಗರತ್ನ ಅವರ ಜೊತೆಗೂ ಕೂಡ ದುನಿಯಾ ವಿಜಯ್ ಇಲ್ಲ. ಒಟ್ಟಿಗೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ, ಯಾವುದೇ ಫೋಟೋಗಳನ್ನು ಹಾಕಿಕೊಳ್ಳಲ್ಲ. ಹೋಗಲಿ, ಎರಡನೇ ಹೆಂಡತಿನಾದರೂ ಚೆನ್ನಾಗಿದ್ದಾರಾ ಅಂತಂದರೆ ಅದು ಕೂಡ ಇಲ್ಲ. ಹೌದು, ಮೊದಲನೇ ಹೆಂಡತಿ ಜೊತೆಗೆ ಕಿರಿಕಾದ ನಂತರ ದುನಿಯಾ ವಿಜಯ್ ಅವರು ಕೀರ್ತಿ ಅವರನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಬಹುದಿನಗಳ ನಂತರ ನಾವಿಬ್ರು ಗಂಡ ಹೆಂಡತಿ ಆಗಿದ್ದೀವಿ ಅನ್ನೋದನ್ನು ಸೋಷಿಯಲ್ ಆಗಿ ಹೇಳ್ಕೊಳ್ತಾರೆ. ಕೀರ್ತಿ ಸಿನಿಮಾ ಇಂಡಸ್ಟ್ರಿಯಲ್ಲೇ ಇದ್ದವರು, ಹೀರೋಯಿನ್ ಆಗಿ ನಟಿಸಿದವರು, ತುಂಬ ಚೆನ್ನಾಗಿ ಕೂಡ ಇದ್ದರು. ಅದ್ಯಾವಾಗ ಹೇಗೆ ದುನಿಯಾ ವಿಜಯ್ ಮತ್ತು ಅವರ ನಡುವೆ ಪ್ರೀತಿ ಆಯಿತು ಅದ್ಯಾವುದು ಕೂಡ ಗೊತ್ತಿಲ್ಲ. ಆದರೆ ಬಹು ವರ್ಷಗಳ ಕಾಲ ಇಬ್ಬರೂ ಡೇಟಿಂಗ್ ಮಾಡಿ ಅದಾದ ನಂತರ ಇಬ್ಬರೂ ಲವ್ವಲ್ಲಿ ಬಿದ್ದಿದ್ದೀವಿ ಅನ್ನೋದನ್ನು ಹೇಳ್ಕೊಂಡಿದ್ರು, ಜೊತೆಗೆ ಮದುವೆ ಆಗಿರೋದನ್ನು ಕೂಡ ಕನ್ಫರ್ಮ್ ಮಾಡಿದರು. ಆಗ ದುನಿಯಾ ವಿಜಯ್ ಅವರ ಮಕ್ಕಳು ತೀರಾ ಚಿಕ್ಕವರಾಗಿದ್ದರು. ಆದರೆ ಇದೀಗ ಅವ್ರ ಜೀವನದಲ್ಲಾದಂಥ ಅತಿ ದೊಡ್ಡ ಬದಲಾವಣೆಗಿಂತ ದುನಿಯಾ ವಿಜಯ್ ಅವರ ಎರಡನೇ ಹೆಂಡತಿಗೆ ಅನ್ಯಾಯ ಆಗಿಬಿಟ್ಟಿದೆ. ದುನಿಯಾ ವಿಜಯ್ ಅವರ ಎರಡನೇ ಹೆಂಡತಿ ಕೀರ್ತಿ ಪಾಡು ನಿಜವಾಗ್ಲೂ ಯಾರಿಗೂ ಬೇಡ. ಹಾಗಿದ್ರೆ ಕೀರ್ತಿ ಬಾಳಲ್ಲಿ ಏನಾಗಿದೆ, ಕೀರ್ತಿ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ದುನಿಯಾ ವಿಜಯ್ ಅವರು ಯಾಕೆ ಬದಲಾದರು, ಅವ್ರ ಜೀವನದಲ್ಲಿ ನಿಜವಾಗ್ಲೂ ನಡೆದಿದ್ದೇನು, ಎರಡನೇ ಹೆಂಡತಿಗೂ ಡಿವೋರ್ಸ್ ಕೊಟ್ಟಿದ್ದಾರಾ, ಮೊದಲನೇ ಹೆಂಡತಿಯೂ ಡಿವೋರ್ಸ್ ಪಡ್ಕೊಂಡಿದ್ದಾರಾ, ಕೇವಲ ಮಕ್ಕಳಿಗೋಸ್ಕರ ಈ ರೀತಿಯಾಗಿ ದುನಿಯಾ ವಿಜಯ್ ಇದ್ದಾರಾ, ಎಲ್ಲವನ್ನೂ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ದುನಿಯಾ ವಿಜಯ್ ಅವರು ತಮ್ಮ ಮೊದಲನೇ ಹೆಂಡತಿಗೆ ಡಿವೋರ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಅಥವಾ ಡಿವೋರ್ಸ್ ಬೇಕು ಅಂತ ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಮಕ್ಕಳು ತೀರಾ ಚಿಕ್ಕವರಿದ್ದರು. 3 ಜನ ಮಕ್ಕಳು ದುನಿಯಾ ವಿಜಯ್ ಅವರಿಗೆ, ಮೋನಿಕಾ, ಮೋನಿಶಾ ಹಾಗೆಯೇ ಸಾಮ್ರಾಟ್. 3 ಜನ ಮಕ್ಕಳಿರುವಂಥ ಸಂದರ್ಭದಲ್ಲಿಯೇ ಗಂಡ ಹೆಂಡತಿ ನಡುವೆ ಒಂದೊಳ್ಳೆ ಬಾಂಧವ್ಯ ಬರಲಿಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ದುನಿಯಾ ವಿಜಯ್ ಅವರ ವಯಸ್ಸಾದ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಕಿರಿಕು ಅನ್ನುವಂಥ ಕಾರಣಕ್ಕಾಗಿ ಡಿವೋರ್ಸನ್ನು ಕೊಟ್ಟಿದ್ರು. ಆಮೇಲೆ ಕೀರ್ತಿ ಅವ್ರ ಜೊತೆಗೆ ಅವರು ಸುಖ ಸಂಸಾರವನ್ನು ನಡೆಸ್ತಾ ಇದ್ರು. ದುನಿಯಾ ವಿಜಯ್ ಅವರ ಮೊದಲ ಹೆಂಡತಿಯ ಮಕ್ಕಳು ಕೀರ್ತಿಯವ್ರ ಜೊತೆಗೆ ತುಂಬ ಚೆನ್ನಾಗಿದ್ರು. ಚಿಕ್ಕವರಿದ್ದಾಗ ಇಲ್ಲಿಗೆ ಬಂದು ಅಪ್ಪನ ಜೊತೆಗೆ ಇರ್ತಿದ್ರು, ಕೀರ್ತಿಯವರ ಜೊತೆಗೆ ಫ್ರೆಂಡ್ ಥರ ಇರ್ತಿದ್ರು. ಸೊ ಟೋಟಲಿ ಇವರ ಫ್ಯಾಮಿಲಿ ಡಿಫ್ರೆಂಟ್ ಆಗಿ ಇತ್ತು, ತುಂಬ ಚೆನ್ನಾಗೂ ಅಂತ ಅನಿಸ್ತಾ ಇತ್ತು. ಪರವಾಗಿಲ್ಲ, ದುನಿಯಾ ವಿಜಯ್ ಅವರು ಎರಡನೇ ಮದುವೆ ಆದರೂ ಕೂಡ ಮಕ್ಕಳಿಗೋಸ್ಕರ ಇದ್ದಾರಲ್ಲ, ಮಕ್ಕಳು ಕರೆದಾಗ ಹೋಗ್ತಾರಲ್ವಾ, ಮಕ್ಕಳ ಜೊತೆ ಚೆನ್ನಾಗಿದ್ದಾರಲ್ವಾ ಅಂತ ಎಲ್ಲ ಭಾವಿಸ್ತಾ ಇದ್ರು. ಆದರೆ ಈಗ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಎಷ್ಟೇ ಆದ್ರೂ ಹೆಣ್ಮಕ್ಳು, ಒಬ್ಬ ತಂದೆಗೆ ತಮ್ಮ ಹೆಣ್ಣು ಮಕ್ಕಳು ವಯಸ್ಸಿಗೆ ಬರ್ತಿದ್ದಾರೆ ಅಂತ ಅಂದಾಗ, ಅಥವಾ ಹೆಣ್ಣು ಮಕ್ಕಳ ಪ್ರೀತಿ ವಾತ್ಸಲ್ಯದ ಮುಂದೆ ಅಥವಾ ಹೆಣ್ಣು ಮಕ್ಕಳ ಜವಾಬ್ದಾರಿಯ ಮುಂದೆ ತನ್ನದೇನೂ ಇಲ್ಲ ಅನಿಸ್ಬಿಡತ್ತೆ. ತನಗೆ ಯಾರೂ ಬೇಡ, ನನಗೆ ನನ್ನ ಹೆಣ್ಮಕ್ಳು ಇದ್ದರೆ ಸಾಕು ಅಂತ ಅನಿಸೋಕ್ಕೆ ಶುರು ಆಗಿಬಿಡತ್ತೆ. ಅಥವಾ ಅವರಿಗೋಸ್ಕರ ಒಂದಷ್ಟು ಬೇರೆ ರೀತಿಯಾದಂಥ ನಿರ್ಧಾರಗಳನ್ನು ಅಥವಾ ಮೆಚೂರ್ಡ್ ಆಗುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದಂಥ ಅನಿವಾರ್ಯತೆ ಕೂಡ ಬರುತ್ತೆ. ಮೇ ಬಿ ದುನಿಯಾ ವಿಜಯ್ಗೂ ಕೂಡ ಹಾಗೆ ಅನಿಸಿರಬಹುದು. ಮಕ್ಕಳು ಚಿಕ್ಕವರಿದ್ದಾಗ ಎರಡನೇ ಹೆಂಡತಿ ಜೊತೆಗೆ ಸಂಸಾರ ಮಾಡ್ತಾಯಿದ್ರು ದುನಿಯಾ ವಿಜಯ್. ಆದರೆ ಯಾವಾಗ ಹೆಣ್ಣು ಮಕ್ಕಳು ಎತ್ತರಕ್ಕೆ ಬೆಳೆದು ನಿಂತರೋ ದುನಿಯಾ ವಿಜಯ್ ಅವರು ಕಂಪ್ಲೀಟ್ ಆಗಿ ಚೇಂಜ್ ಆದರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ರಿಗೂ ಗೊತ್ತಿರೋ ಹಾಗೆಯೇ ದುನಿಯಾ ವಿಜಯ್ ಅವರ ಇಬ್ಬರೂ ಮಕ್ಕಳು ಇದೀಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡೋದಕ್ಕೆ ಅಂತ ರೆಡಿಯಾಗಿ ಬರ್ತಾ ಇದ್ದಾರೆ. ಅದರಲ್ಲಿ ಮೊದಲಿಗೆ ಮೋನಿಕಾ ಅಂತ ಏನು ಹೆಸರು ಇತ್ತು, ಈಗ ಮೋನಿಶಾ ಹೆಸರು ಬದಲಿಸ್ಕೊಂಡಿದ್ದಾರೆ. ಅವ್ರ ಹೆಸರು ರಿತನ್ಯಾ ಅಂತ ಆಗಿದೆ. ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಯ, ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ಹಾಗೆಯೇ ಯುವ, ಇವರಿಬ್ಬರಿಗೂ ಕೂಡ ಅಕ್ಕ ತಂಗಿದಿರು ಹೀರೋಯಿನ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ದುನಿಯಾ ವಿಜಯ್ ಅವರ ಇಬ್ಬರೂ ಹೆಣ್ಮಕ್ಳು ದೊಡ್ಡ ಮನೆಯ ಕುಡಿಗಳ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು ಇದು ಸಾಮಾನ್ಯ ವಿಚಾರ ಅಂತೂ ಖಂಡಿತವಾಗೂ ಅಲ್ಲ. ಯಾಕಂದರೆ ದೊಡ್ಡ ಮನೆ ಫ್ಯಾಮಿಲಿ, ರಾಜ್ಕುಮಾರ್ ಫ್ಯಾಮಿಲಿ ಅಂತಂದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಬ್ಯಾಕ್ಗ್ರೌಂಡ್ ಇದೆ. ಸೊ ಅವ್ರ ಜೊತೆಗೆ ಒಂದು ಹೀರೋಯಿನ್ ಆಗಿ ಮೊದಲ ಸಿನಿಮಾದಲ್ಲಿಯೇ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂಥ ಅವಕಾಶ ಸಿಗುತ್ತೆ ಅಂತಂದರೆ ಅದು ಸುಮ್ಮನೆ ವಿಚಾರವು ಖಂಡಿತವಾಗಿಯೂ ಕೂಡ ಅಲ್ಲ. ದುನಿಯಾ ವಿಜಯ್ ಅವರ ಮಕ್ಕಳು
ಅದಕ್ಕೆ ಅಂತ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಮೋನಿಕಾ, ರಿತನ್ಯಾ ಮತ್ತು ಮೋನಿಕಾ ಇಬ್ಬರೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ, ಆ್ಯಕ್ಟಿಂಗಿಗೆ, ಸ್ಟೈಲಿಗೆ ಏನೇನು ಕಲಿಕೆಯನ್ನು ಮಾಡ್ಕೊಳ್ಬೇಕಾಗಿತ್ತು ಆ ಎಲ್ಲ ತಯಾರಿಯನ್ನು, ಕಲಿಕೆಯನ್ನು ಮಾಡಿಕೊಂಡು ಕಂಪ್ಲೀಟಾಗಿ ತಯಾರಿಯನ್ನು ಮಾಡಿಕೊಂಡೇ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಾರೆ. ದುನಿಯಾ ವಿಜಯ್ ಅವರ ಕನಸು ಈಗ ಇಬ್ಬರೂ ಹೆಣ್ಣು ಮಕ್ಕಳನ್ನು ಸ್ಯಾಂಡಲ್ವುಡ್ನಲ್ಲಿ ಹೀರೋಯಿನ್ಸ್ ಮಾಡಬೇಕು, ಹೆಸರು ಮಾಡಿಸ್ಬೇಕು, ಒಳ್ಳೊಳ್ಳೆ ರೀತಿಯಾದಂಥ ಸಿನಿಮಾಗಳನ್ನು ಅವರು ಮಾಡಬೇಕು ಅನ್ನುವಂಥದ್ದು. ಸೊ ಆ ಕಾರಣಕ್ಕಾಗಿ ದುನಿಯಾ ವಿಜಯ್ ಅವರು ಕಂಪ್ಲೀಟ್ ಆಗಿ ತಮ್ಮ ಹೆಣ್ಣು ಮಕ್ಕಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಫೋಟೋ ಶೂಟು, ಪ್ರೆಸ್ ಮೀಟು, ಸಿನಿಮಾ ಶೂಟಿಂಗು, ಹೀರೋ ಆಯ್ಕೆ, ಕತೆ ಹೀಗೇನೆ. ಅದಲ್ಲದೆ ದುನಿಯಾ ವಿಜಯ್ ಅವರ ಎರಡನೇ ಪುತ್ರಿಯ ಸಿನಿಮಾಗೆ ಅವರೇನೆ ಡೈರೆಕ್ಟರು ಹೌದು, ನಿರ್ದೇಶಕರು ಕೂಡ ಅವರೇನೆ. ಹಾಗಾಗಿ ಆ ಸಿನಿಮಾ ಬಹಳ ಅದ್ಭುತವಾಗಿ ಬರಬೇಕು ಅಂತ ತಮ್ಮ ಇಡೀ ಟೈಮನ್ನು ಅದಕ್ಕೆ ಅಂತ ಮೀಸಲಿಡ್ತಾ ಇದ್ದಾರೆ. ಇದರಲ್ಲಿ ಮೋನಿಕಾ ಮತ್ತು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯ ಕುಡಿ ವಿನಯ್ ರಾಜ್ಕುಮಾರ್ ಇಬ್ಬರೂ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಜವಾಬ್ದಾರಿ ಸ್ವಲ್ಪ ಹೆಚ್ಚೇ ಇದೆ. ಹೀಗಿರಬೇಕಾದ್ರೆ ದುನಿಯಾ ವಿಜಯ್ ಅವರು ತಮ್ಮ ಇಬ್ಬರು ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ತನ್ನ ಎರಡನೇ ಹೆಂಡತಿಗೆ ಗುಡ್ ಬೈ ಹೇಳಿರೋದೇ ಈಗ ಶಾಕಿಂಗ್ ವಿಚಾರ. ಈಗ ಕೀರ್ತಿ ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಕೀರ್ತಿ ಯಾರ ಸಹವಾಸವೂ ಬೇಡ ಅಂತ ನಿರ್ಧರಿಸಿ ಆಶ್ರಮ ಸೇರ್ಕೊಬಿಟ್ಟಿದ್ದಾರೆ. ಸಂಗೀತ ಕಾರ್ಯಕ್ರಮಗಳು, ದೇವಸ್ಥಾನ ಹೀಗೆ ಎಲ್ಲ ಕಡೆ ಸುತ್ತುತ್ತಾ ಇದ್ದಾರೆ. ಎಲ್ಲೆಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ದೇವಸ್ಥಾನದಲ್ಲಿ ನೀಡ್ಬೋದು ಅಲ್ಲಲ್ಲಿಗೆ ಹೋಗಿ ದೇವಸ್ಥಾನಗಳಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. ಹಾಗೆ ಹೇಳಬೇಕು ಅಂತಂದರೆ ಕೀರ್ತಿ ಹೆಸರನ್ನು ಬದಲಿಸಿಕೊಂಡಿದ್ದಾರೆ. ಕೀರ್ತಿ ಕಟಪಾಡಿ ಅಂತ ಇತ್ತು, ಅದಾದಮೇಲೆ ಕೀರ್ತಿ ಗೌಡ ಅಂತ ಮಾಡಿಕೊಂಡ್ರು, ಕೀರ್ತಿ ವಿಜಯ್ ಅಂತ ಇತ್ತು. ಈಗೆಲ್ಲವೂ ಬೇಡ ಅಂತ ನಿರ್ಧರಿಸಿ ಭವ್ಯ BN ಅಂತ ತಮ್ಮ ಹೆಸರನ್ನು ಕೂಡ ಬದಲಿಸಿಕೊಂಡಿದ್ದಾರೆ. ತಮ್ಮ ಗುರುತು ಯಾರಿಗೂ ಸಿಗಬಾರ್ದು, ತಮ್ಮ ಪರಿಚಯ ಯಾರಿಗೂ ಆಗಬಾರ್ದು, ತನ್ನನ್ನು ಯಾರೂ ಹುಡುಕಬಾರ್ದು ಅಂತ ಹೇಳಿ ಇಡೀ ದುನಿಯಾ ವಿಜಯ್ ಅವರ ಫ್ಯಾಮಿಲಿಯಿಂದ, ಅದರ ಜೊತೆಗೆ ಈ ಸಮಾಜದಿಂದಲೇ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ವಾರಣಾಸಿ, ಕಾಶಿ ಹೀಗೆ ದೇವಸ್ಥಾನಗಳನ್ನು ಸುತ್ತುತ್ತಾ ಇದ್ದಾರೆ. ಎಲ್ಲೆಲ್ಲಿ ಅವರಿಗೆ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಹೋಗಿ ಸಂಗೀತ ಕಾರ್ಯಕ್ರಮವನ್ನು ನೀಡಿ ಬರ್ತಾ ಇದ್ದಾರೆ. ಈ ಇಡೀ ಪ್ರಪಂಚವೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ನಿರ್ಧಾರ ಕೈಗೊಂಡಂಗೆ ಕಾಣಿಸ್ತಾ ಇದೆ. ತನ್ನ ಪರಿಚಯದ ತನ್ನ ಹೆಸರನ್ನೇ ಬದಲಿಸಿಕೊಂಡಿದ್ದಾರೆ. ಭವ್ಯ BN ಅಂತ ತಮ್ಮ ಹೆಸರನ್ನು ಬದಲಿಸಿಕೊಂಡು ಎಲ್ಲರಿಂದಲೂ ಕೂಡ ಅಂತರವನ್ನು ಕಾಯ್ದುಕೊಂಡು ಅವರು ಸಿಂಗಲ್ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ. ಇದು ಅವರ ಜೀವನದಲ್ಲಾದಂಥ ಏರುಪೇರುಗಳಿಂದಲೋ ಅಥವಾ ದುನಿಯಾ ವಿಜಯ್ ಅವರಿಂದ ಆದಂಥ ಬೇಸರದಿಂದಲೋ ಅಥವಾ ಡಿವೋರ್ಸ್ ಆಗಿದೆಯೋ ಅಥವಾ ಹೆಣ್ಣು ಮಕ್ಕಳಿಗಾಗಿ ಕೀರ್ತಿ ಅವರನ್ನು ದೂರ ಇಟ್ಟಿದ್ದಾರೋ ಗೊತ್ತಿಲ್ಲ. ಆದರೆ ಜೀವನದಲ್ಲಿ ಒಂದಷ್ಟು ಬದಲಾವಣೆ ಅಂತೂ ಖಂಡಿತ ಆಗಿದೆ. ಹೀರೋಯಿನ್ ಆಗಿದ್ದಂಥ ಕೀರ್ತಿ ದುನಿಯಾ ವಿಜಯ್ಗೋಸ್ಕರ ಎಲ್ಲವನ್ನ ಬಿಟ್ಟು ಬಂದಿದ್ರು. ದುನಿಯಾ ವಿಜಯ್ ಅವರಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ ಅನ್ನೋದು ಗೊತ್ತಿದ್ರೂ ಕೂಡ ದುನಿಯಾ ವಿಜಯ್ ಅವರನ್ನ ಮದುವೆ ಆಗಿದ್ರು. ಆದರೆ ಕೀರ್ತಿ ಮಾಡಿದಂಥ ಅತಿ ದೊಡ್ಡ ತಪ್ಪು ಅದೇನೆ. ನನ್ನ ಹಾಗೇನೆ ಅವ್ರಿಗೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ, ಮದುವೆ ಆಗಿದೆ, ಈ ಸಂಸಾರದಲ್ಲಿ ನಾನು ಹೋದರೆ ಮುಂದೆ ನನಗೆ ಸಮಸ್ಯೆ ಆಗ್ಬೋದು, ಎಷ್ಟೇ ಆದರೂ ಹೆಣ್ಮಕ್ಳು ಇದ್ದಾರೆ, ಅವ್ರು ದೊಡ್ಡವರಾದ್ಮೇಲೆ ನಮ್ಮ ಸಂಸಾರಕ್ಕೆ ಪ್ರಾಬ್ಲಮ್ ಆಗ್ಬೋದು, ಇದ್ಯಾವುದನ್ನು ಕೂಡ ಕೀರ್ತಿ ಯೋಚನೆ ಮಾಡಲೇ ಇಲ್ಲ. ಆದರೆ ದುನಿಯಾ ವಿಜಯ್ ಅವ್ರ ಜೊತೆಗೆ ಪ್ರೀತಿಯಲ್ಲಿ ಬಿದ್ದೇ ಬಿಟ್ರು. ಇಡೀ ಸಮಾಜವೇ ಎದುರಾದರೂ ಪರವಾಗಿಲ್ಲ, ದುನಿಯಾ ವಿಜಯ್ ಅವ್ರ ಜೊತೆಗೆ ನಾನು ಸಂಸಾರ ಮಾಡ್ತೀನಿ, ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡಿದ್ದಂಥ ಕೀರ್ತಿಗೆ ಇವತ್ತು ಈ ಥರದೊಂದು ಪರಿಸ್ಥಿತಿ ಬಂದಿದೆ. ಇದರಲ್ಲಿ ದುನಿಯಾ ವಿಜಯ್ ಅವರ ತಪ್ಪ, ಕೀರ್ತಿ ತಪ್ಪ ಗೊತ್ತಿಲ್ಲ. ಆದರೆ ಮನೆಯಲ್ಲಿ ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ, ಅದರಲ್ಲೂ ಹೆಣ್ಮಕ್ಳು ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಹೆಣ್ಮಕ್ಳು ವಯಸ್ಸಿಗೆ ಬರ್ತಾ ಇದ್ದ ಹಾಗೇನೆ ತಂದೆಗೆ ಜವಾಬ್ದಾರಿ ಅಂತೂ ಬಂದೇ ಬರುತ್ತೆ. ಹೆಣ್ಮಕ್ಳನ್ನ ದಡ ಸೇರಿಸಬೇಕು, ಅವರ ಗುರಿ ಮುಟ್ಟಿಸ್ಬೇಕು ಅನ್ನುವಂಥ ಕನಸು ಪ್ರತಿಯೊಬ್ಬ ತಂದೆಗಿರೋದು ಸಹಜವಾಗಿ ಇದ್ದೇ ಇರುತ್ತೆ. ಸೊ ಇಲ್ಲಿ ದುನಿಯಾ ವಿಜಯ್ ತಮ್ಮ ಇಬ್ಬರು ಹೆಣ್ಮಕ್ಳ ಕೆರಿಯರ್ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ. ಇದು ಕೀರ್ತಿ ಅವರಿಗೆ ಬೇಸರ ತರಿಸಿತು ಅಥವಾ ಕೀರ್ತಿ ಅವರೇ ಅಂತರ ಕಾಯ್ದುಕೊಂಡ್ರು ಅಥವಾ ದುನಿಯಾ ವಿಜಯ್ ಅವರೇ ಸ್ವಲ್ಪ ದಿನಗಳ ಕಾಲ ಇಬ್ಬರು ದೂರ ಇರೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದರೂ ಗೊತ್ತಿಲ್ಲ. ಆದರೆ ಕೀರ್ತಿ ಇವತ್ತು ಹೀರೋಯಿನ್ ಆಗಿ ಸ್ಯಾಂಡಲ್ವುಡ್ನಲ್ಲಿ ಒಂದಷ್ಟು ಸಿನಿಮಾಗಳನ್ನು ಮಾಡಬಹುದಿತ್ತು. ಆದರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿದಂಥ ಕೆಲವು ತಪ್ಪುಗಳಿಗೆ ಇವತ್ತು ಕೀರ್ತಿ ಖಂಡಿತವಾಗಿಯೂ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಕೀರ್ತಿ ಅವರ ಪರಿಸ್ಥಿತಿಯನ್ನು ನೋಡಿ ಅವರ ಅಭಿಮಾನಿಗಳ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಅಣ್ಣ ಅತ್ತಿಗೆ ಚೆನ್ನಾಗೇ ಇದ್ದಾರೆ, ಎಲ್ಲ ಮಕ್ಕಳಿಗೋಸ್ಕರ ತ್ಯಾಗ ಮಾಡಿದ್ದಾರೆ, ಮುಂದೆ ಒಟ್ಟಿಗೆ ಇರ್ತಾರೆ ಅಂತ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎನಿಹೌ ದುನಿಯಾ ವಿಜಯ್ ಅವರ ಮಕ್ಕಳಿಗೆ ಒಳ್ಳೆಯದಾಗಲಿ, ಕೀರ್ತಿ ಕೂಡ ಚೆನ್ನಾಗಿರಲಿ, ಅದೇ ಎಲ್ಲರ ಆಶಯ.